ನಮಸ್ಕಾರ. ನೀವು ನೋಡ್ತಿದ್ರ ಗ್ಯಾರಂಟಿ ನ್ಯೂಸ್ ಚಾನಲ್. ನಾನು ಕೀರ್ತಿ ಪಾಟೀಲ್. ಒರಿಜಿನಲ್ ಗ್ಯಾಂಗ್ಸ್ಟರ್ಗಳ ಫೇವರೇಟ್ ಅಂದ್ರೆ ಪಸಂದಾರ ವಿಲನ್ ಇವರು. ಸ್ಯಾಂಡಲ್ವುಡ್ ಓಜಿ ಶಿವರಾಜ್ ಕುಮಾರ್ ಅವರಿಂದ ಹಿಡಿದು ಟಾಲಿವುಡ್ ಓಜಿ ಪವನ್ ಕಲ್ಯಾಣ್ ಅವರ ಸಿನಿಮಾದಲ್ಲೂ ಸಹ ಇವರದ್ದೇ ಅಬ್ಬರ. ಅದುವೇ ನಮ್ಮ ಕನ್ನಡ ನಾಡಿನ ಮಣ್ಣಿನ ಮಗ ಅಂತಾನೆ ಹೇಳ್ಬೋದು ಸೌರವ್ ಲೋಕೇಶ್ ಅವರು. ಯೂಶಲಿ ಎಲ್ಲರೂ ಅಭಿಮಾನಿಗಳಿರಬಹುದು ಸಿನಿಮಾ ಇಂಡಸ್ಟ್ರಿನಲ್ಲಿ ಅವ್ರನ್ನ ಬಜರಂಗಿ ಲೋಕಿ ಅಂತಾನೆ ಗುರುತಿಸ್ತಾರೆ. ಸದ್ಯಕ್ಕೆ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಬಜರಂಗಿ ಲೋಕಿ ಅವರು. ನಮಸ್ತೆ ಲೋಕೇಶ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಎಲ್ಲಿ ಕನ್ನಡ ಸಿನಿಮಾಗಳಿಂದ ಬಹಳಷ್ಟು ದೂರ ಆಗ್ಬಿಟ್ಟಿದ್ದೀರಾ ಅನ್ನಿಸ್ತಾ ಇದೆ ಲೋಕಿ ಅವರು. ಹಂಗೆಲ್ಲ ಏನೂ ಇಲ್ಲ. ಕೇಳಿದವರೆಲ್ಲ ಹಿಂಗೆ ಅಂತಾರೆ, ಎಲ್ಲಿ ಕಾಣಿಸದೇ ಇಲ್ಲ ಅಂತ. ಹಂಗೆಲ್ಲ ಏನೂ ಇಲ್ಲ ಮ್ಯಾಮ್. ಇಲ್ಲೇ ಇದ್ದೀನಿ, ಈಗಲೂ ಬೆಂಗಳೂರಲ್ಲಿ ಇದ್ದೀನಿ, ಮನೆ ಕೂಡ ಬೆಂಗಳೂರಲ್ಲೇ. ಸೊ ಇಲ್ಲೇ ಇದ್ದೀನಿ. ಈಗಾಗಲೇ ರಿಲೀಸ್ ಆಗಿರುವಂತಹ ಓಜಿ ಸಿನಿಮಾಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಅದರಲ್ಲೂ ಸಹ ಒಂದಷ್ಟು ಮಾತುಕತೆಗಳು ಬಂತು. ಆದರೆ ನಿಮ್ಮ ಪಾತ್ರದ ಬಗ್ಗೆ ಎಲ್ಲ ಕಡೆ ಹೊಗಳಿಕೆ ಇದೆ, ಮೆಚ್ಚುಗೆ ಇದೆ. ನಮ್ಮ ಕನ್ನಡದವರು ಬಹಳ ಇಷ್ಟಪಡ್ತಿರುವಂತಹ ಪಾತ್ರ ನೀವಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು. ಮೇಡಮ್, ನಾನು ಆಯ್ಕೆ ಮಾಡ್ಕೊಂಡೆ ಅಂದರೆ ತಪ್ಪಾಗುತ್ತೆ. ಡೈರೆಕ್ಟ್ರು ನಾನು ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಆ್ಯಂಡ್ ಖುಷಿ ಆಗುತ್ತೆ, ಸಿನಿಮಾ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಟು ಬಿ ಪಾರ್ಟ್ ಆಫ್ ಸಚ್ ಎ ಹ್ಯೂಜ್ ಫಿಲಮ್. ಆ್ಯಂಡ್ ಒಬ್ಬ ದೊಡ್ಡ ಸ್ಟಾರ್ ಪವನ್ ಸರ್, ಅವರು DCM ಬೇರೆ. ಆ್ಯಂಡ್ ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗು ಅಥವಾ ಅವರ ಪರ್ಸ್ನಾಲಿಟಿ, ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್ ಪರ್ಸ್ನಾಲಿಟಿ, ಜನ ಅವ್ರನ್ನ ಇಷ್ಟಪಡೋ ರೀತಿ ಖುಷಿ ಆಗುತ್ತೆ. ಅಂಥವ್ರ ಜೊತೆಲ್ಲ ನಾವು ಆ ಒಂದು ಸಿನಿಮಾನಲ್ಲಿ ಪಾರ್ಟ್ ಆಗಿದ್ದೀವಿ ಅಂದಾಗ ಇನ್ನೇನು ಬೇಕು ಹೇಳಿ. ಎಲ್ಲ ಒಂದು ಕಲಾವಿದರಿಗಾಗಲಿ ಅಥವಾ ಅವ್ರು ಇಷ್ಟು ದಿನ ಇವಾಗ ಎಕ್ಸಾಂಪಲ್ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ಥಿಯೇಟ್ರ್ ಮಾಡಿದಾಗಲಿ ಅಥವಾ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತ ಆಗಲೇ ಒಂದಷ್ಟು ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡಿಕೊಂಡು ವಿ ಕೆಪ್ಟ್ ಆನ್ ವರ್ಕಿಂಗ್. ಏನಕ್ಕೆ ಅಂತಂದರೆ, ಮುಂದೆ ಯಾವುದೋ ಒಂದು ದೊಡ್ಡ ಅವಕಾಶ ಸಿಗುತ್ತೆ, ಒಂದು ದೊಡ್ಡ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ. ಅದಾದಾಗ ಒಂದಷ್ಟು ಇನ್ನೂ ಜಾಸ್ತಿ ಕಲಿಬೋದು, ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ ಅಂತ. ಸೊ ಫೈನಲಿ ಅದಾದಾಗ ಓಕೆ ಗುಡ್, ಮಾಡ್ಕೊಂಬಂದಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಈಗಾಗಲೇ ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು 15 ವರ್ಷ ಆಯಿತು. 2009ರಲ್ಲಿ ನೀವು ಶುರು ಮಾಡಿದ್ದು. ಅದಕ್ಕಿಂತ ಮೊದಲು ಥಿಯೇಟ್ರಿಕಲ್ಲಿ ಈ ರೀತಿ ಎಲ್ಲ ಕೆಲಸ ಮಾಡಿದ್ದೀರಾ. ಬಟ್ ಮೇನ್ ಬಣ್ಣ ಹಚ್ಚಿದ್ದು ಇಂಡಸ್ಟ್ರಿಗೆ ಬೆಳ್ಳಿ ಪರದೆ ಮೇಲೆ ಬಂದಿರೋವಂಥದ್ದು ಸಿನಿಮಾಗಳು. ಕನ್ನಡದಲ್ಲಿ ಮಾಡ್ತಾ ನಿಮಗೆ ತೆಲುಗು ಇರಬಹುದು, ಅದು ಪರಭಾಷೆಯಲ್ಲಿ ಅವಕಾಶ ಸಿಕ್ತು. ಕನ್ನಡದಲ್ಲಿ ಬಜರಂಗಿ 2 ಲಾಸ್ಟ್ ಆಯಿತು. ಯಾಕೆ? ಇದು ನನ್ನ ಪ್ರಶ್ನೆ ಕೂಡ. ಜೊತೆಗೆ ತುಂಬ ಜನ ನಿಮ್ಮನ್ನು ನೋಡಿದಾಗ, ಸ್ಕ್ರೀನ್ ಮೇಲೆ ನೋಡಿದಾಗ ಅಥವಾ ನೀವೆಲ್ಲಾದರೂ ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಂಡಾಗ ಒಂದು ಕಾಮೆಂಟ್ ಅಂತೂ ಹಾಕಿರ್ತಾರೆ. ಇಲ್ಲ, ಬಜರಂಗಿ 2 ಆದಮೇಲೆ ಮತ್ಸಗಂಧ ಅಂತ ಒಂದು ರಿಲೀಸ್ ಆಯಿತು. ಬಟ್ ಅದು ಅಂದ್ಕೊಂಡಿದ್ದ ರೀತಿ ಆಗಲಿಲ್ಲ ಆ ಸಿನಿಮಾ. ಕಡಿಮೆ ಆಯಿತು. ಯಾಕೆ ಅಂತ ಕೇಳ್ತಂದರೆ, ನನಗೆ ಏನೇ ಒಂದು ಪಾತ್ರಗಳು ಮಾಡಿದ್ರು ಅದು ಏನೋ ಒಂದು ಭಿನ್ನವಾಗಿರಬೇಕು. ಬಿಕಾಸ್ ಫೈನಲಿ ಐ ಆಮ್ ಎಂಟರ್ಟೈನಿಂಗ್ ಆರ್ ಐ ಆಮ್ ಸರ್ವಿಂಗ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಜನಗಳಿಗೆ ಒಂಥರ ಆ ಎಂಟರ್ಟೈನ್ಮೆಂಟ್ನ ಸರ್ವಿಸ್ ಮಾಡ್ತಾಯಿದ್ದೀನಿ ಅಂದ್ಕೊಬೋದು. ಪ್ರತಿ ಸತಿ ಮಾಡಿರೋ ಪಾತ್ರಗಳನ್ನೇ ಮಾಡ್ತಾಯಿದ್ರೆ ಅವ್ರಿಗೂ ಬೋರ್ ಆಗುತ್ತೆ. ಜೊತೆಗೆ ನನಗೂ ಅದೇನೋ ಕನೆಕ್ಟ್ ಆಗಲ್ಲ. ಎಕ್ಸಾಂಪಲ್, ನೀವು ಬಜರಂಗಿ ಮಾಡಿದ್ರಿ, ತಿರ್ಗಾ ಅದೇ ರೀತಿ ಮಾಡ್ತೀರಾ ಅಂತಂದರೆ ನನಗೆ ಅದು ಪಾತ್ರ ಕನ್ವಿನ್ಸಿಂಗ್ ಆಗಿರಲ್ಲ, ಆರ್ ಚಾಲೆಂಜಿಂಗ್ ಅಂತ ಅನ್ಸಲ್ಲ. ಅದೇ ನೀವೇನೋ ಒಂದು ಹೊಸದು ಹೇಳ್ದು ಈ ಥರದ್ದು ಮಾಡ್ಬೋದಾ ಅಂತ ಏನೋ ಒಂದು ಅಂದಾಗ ಐ ಆಲ್ವೇಸ್ ನನಗೆ ಆ ಪ್ರೋಸೆಸ್ನ ಎಂಜಾಯ್ ಮಾಡ್ತೀನಿ ಯಾವತ್ತು. ಅದಕ್ಕೆ ತಯಾರಿ ತೊಗೊಳೋದಾಗಲಿ ಅಥವಾ ಬೇರೆ ರೀತಿ ಮೋಲ್ಡ್ ಆಗೋದಾಗಲಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಆಗಲಿ ಏನು ವಿಭಿನ್ನಾಗಿ ಮಾಡ್ಬೋದು ಅಂತ ನನಗದು ನನಗೆ ಅದು ಆ ಕಿಕ್ ಕೊಡೋದು, ನನಗೆ ಆ ಪ್ರೋಸೆಸ್ಸೇ ನಂಗೆ ಕಿಕ್ ಕೊಡೋದು, ನಾಟ್ ದ ಎಂಡ್ ರಿಸಲ್ಟ್. ಸೊ ಆ ಥರದಲ್ಲಿ ನನಗೆ ಅಷ್ಟು ಯಾವುದು ಕನೆಕ್ಟ್ ಆಗಲಿಲ್ಲ. ಸೊ ಅದರಿಂದ ಯಾವುದು ಕಡಿಮೆ ಆಯಿತು ಅಂತ ಹೇಳ್ಬೋದು. ಇನ್ನೊಂದು, ನಾ ಹಿಂದೆ ಒಂದು ಸಂದರ್ಶನ ಮಾಡಿದ್ದೆ ಚೆಲುವರಾಜ್ ಅವ್ರದ್ದು. ಅವರು ಕೂಡ ಕನ್ನಡದವರೇ, ಆದ್ರೆ ಪರಭಾಷೆಯಲ್ಲಿ ತುಂಬಾ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ನೀವು ಅದೇ ರೀತಿ. ಯಾಕಂದ್ರೆ ಅವ್ರು ಹೇಳಿದ ರೀಸನ್ ಏನಂದ್ರೆ ತಮ್ಮನ್ನ ಬಳಸ್ಕೊಳ್ತಿರ್ಲ್ವೇನೋ ಅನ್ನೋವಂಥದ್ದು. ಬಟ್ ನೀವೇನಾದ್ರೂ ಆಕ್ಸೆಪ್ಟ್ ಮಾಡ್ತೀರಾ, ಬಳಸ್ಕೊಳ್ತಿಲ್ಲ ಅಥವಾ ಪಾತ್ರಗಳು ಬಂದ್ರು ನನಗಿದು ಇಷ್ಟ ಆಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿಲ್ಲ ಅನ್ನೋವಂಥದ್ದು ನಿಮ್ದು? ಇಲ್ಲ ಮ್ಯಾಮ್, ಬರ್ತಿದೆ. ನನ್ನ ಇದರಲ್ಲಿ ನನ್ನ ಚೌಕಟ್ಟಿನಲ್ಲಿ ಮಾತ್ರ ಮಾತಾಡ್ಬೋದು. ನನಗೆ ಬರ್ತಿಲ್ಲ ಅಂತೇನಿಲ್ಲ. ಬಟ್ ಹೇಳಿದಾಗೆ ನನಗದು ಎಕ್ಸೈಟ್ ಆಗಬೇಕು. ನನಗೆ ಎಕ್ಸೈಟ್ ಆಗಿಲ್ಲ ಅಂದರೆ ನಾನು ಅಥವಾ ದುಡ್ಡುಗೋಸ್ಕರನೋ ಅಥವಾ ಬೇರೆ ಒಂದು ಆಬ್ಲಿಗೇಷನ್ಗೋಸ್ಕರನೋ ನಾನು ಯಾವತ್ತೂ ಸಿನಿಮಾ ಇಲ್ಲಿವರೆಗಂತೂ ಯಾವತ್ತೂ ಮಾಡಿಲ್ಲ. ಸೊ ಆ ಥರ ಮಾಡ್ತಾಯಿದ್ರೆ ಫೇಕ್ ಅನಿಸ್ಬಿಡ್ತೆ. ಈಗ ನನಗೆ ಆ ಪಾತ್ರ ಕನೆಕ್ಟ್ ಆಗಲಿಲ್ಲ, ನನಗೆ ಇಷ್ಟ ಆಗ್ತಾಯಿಲ್ಲ ಅಂತಂದರೆ ತೆರೆ ಮೇಲೆ ಅದು ಖಂಡಿತ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ನೀವು ಸಿನಿಮಾ ನೋಡಿದ್ರೆ ಏನೋ ಒಂದು ಥರ ಮಾಡಿದಾರಲ್ಲ, ಚೆನ್ನಾಗಿ ಮಾಡಿಲ್ಲ ಅಂತ ಅನಿಸುತ್ತೆ. ನನಗೆ ಅದು ಇಷ್ಟ ಇಲ್ಲ, ಆ ಒಂದು ಮಾತು ಇಷ್ಟ ಇಲ್ಲ. ಸೊ ಅದರಿಂದ ಕಡಿಮೆ ಆಯಿತು ಅಂತ ಹೇಳ್ಬೋದು. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ದುಡ್ಡು ಮಾಡಕ, ಹೆಸರು ಮಾಡಕ? ಎರಡೂ ಅಲ್ಲ ಅಂತ ಹೇಳ್ಬೋದು ಮ್ಯಾಮ್. ಹೆಸರು ಮಾಡೋಕ್ಕೂ ಅಲ್ಲ, ದುಡ್ಡು ಮಾಡೋದಕ್ಕೂ ಅಲ್ಲ. ಬಟ್ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ದುಡ್ಡು ಈಸ್ ಇಂಪಾರ್ಟೆಂಟ್. ಜೀವನ ಮಾಡೋಕ್ಕೆ ದುಡ್ಡು ಬೇಕೇ ಬೇಕು. ಆ್ಯಂಡ್
ದುಡ್ಡಿದ್ದಾಗ ಇನ್ನೊಂದಷ್ಟು ನಾವೇನೇನು ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಸಾಧಿಸ್ಬೋದು. ಎಕ್ಸಾಂಪಲ್ ಆ್ಯಕ್ಟಿಂಗ್ ಪರ್ಸ್ಪೆಕ್ಟಲ್ಲಿ ಹೇಳ್ಬೋದು ಅಂತಂದರೆ ಆ ದುಡ್ಡಿತ್ತು ಅಂತಂದರೆ ನಾನು ಬೇರೆ ಇನ್ನೊಂದೆಲ್ಲೋ ಏನೋ ಕಲಿಬೋದು, ಅದಕ್ಕೆ ದುಡ್ಡು ಬೇಕೇ ಬೇಕು. ಅಥವಾ ಬೇರೆ ಏನೋ ಇಲ್ಲಿಂದನೋ ಅಥವಾ ಲಂಡನ್ಗೆ ಹೋಗಿ ಆ್ಯಕ್ಟಿಂಗ್ ಕೋರ್ಸ್ ಕಲಿಬೋದು, ಇಲ್ಲ ಅಂದರೆ ಬಾಂಬೆಲಿ ಹೋಗಿ ಏನೋ ಕಲಿಬೋದು. ಇದಕ್ಕಾದರೂ ದುಡ್ಡು ಬೇಕೇ ಬೇಕು, ಅವ್ರು ಫ್ರೀಯಾಗಂತೂ ಹೇಳ್ಕೊಡಲ್ಲ. ಸೊ ಇನ್ ಟರ್ಮ್ಸ್ ಆಫ್ ಬೇಕೇ ಬೇಕು. ಆ್ಯಂಡ್ ಜೀವನನೂ ಒಂದು ಸೆಕ್ಯೂರ್ಡಾಗಿ ಒಂದು ಸ್ವಲ್ಪ ಅಟ್ಲೀಸ್ಟ್ 3 ಹೊತ್ತಿಗೆ ಊಟ ಮೋಸ ಇಲ್ಲ ಅನ್ನೋಕ್ಕಾದ್ರೂ ಅದಕ್ಕಾದ್ರೂ ದುಡ್ಡು ಬೇಕೇ ಬೇಕು. ಬಟ್ ನಾನು ಬಂದಾಗ ನನಗೆ ಅದರಲ್ಲಿ ಸಿಕ್ಕಂಥ ಖುಷಿ, ನಾನು ಬಂದಿದ್ದೇ ಒಂದು ಅಚಾನಕ್ ಅಂತ ಹೇಳ್ಬೋದು. ನನಗೆ ಈ ಆ್ಯಕ್ಟಿಂಗ್ ಬಗ್ಗೆ ಯಾವತ್ತೂ ಒಲವು ಇಲ್ಲೇ ಇಲ್ಲ. ಐ ವಾಸ್ ಆಲ್ವೇಸ್ ಎ ಸ್ಪೋರ್ಟ್ಸ್ ಪರ್ಸನ್. ಬಟ್ ಫೈನಲ್ ಇಯರ್ ಕಾಲೇಜಲ್ಲಿ ನಾನು ಓದಬೇಕಾದ್ರೆ ನ್ಯಾಷನಲ್ ಕಾಲೇಜ್ ಡ್ರಾಮಾಗೆ ಅದರ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಯಾವತ್ತೂ ಹೆಸರುವಾಸಿ. ಸರಿ, ಎಲ್ಲ ಆಡಿದ್ದೀನಿ, ನಾನು ಎಲ್ಲ ಸ್ಪೋರ್ಟ್ಸು ಆಡಿದ್ದೀನಿ, ಇದೊಂದು ಮಾತ್ರ ಟ್ಯಾಪ್ ಮಾಡಿಲ್ವಲ್ಲ. ಎಲ್ಲರೂ ಮಾಡ್ತಾಯಿದ್ದಾರೆ ನಮ್ಮ ಕ್ಲಾಸ್ ಅವರೆಲ್ಲ. ಸೊ ಡ್ರಾಮಾ ಯಾಕೆ ಟ್ರೈ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ನಾಟಕನ ಮಾಡಿದ್ವಿ. ಆ ನಾಟಕ ಗೆದ್ವಿ, ಫಸ್ಟ್ ಪ್ರೈಸ್ ಬಂದ್ಬಿಡ್ತು ಅಚಾನಕ್ಕಾಗಿ. ಸೊ ಅಲ್ಲಿಂದ ಒಂದು ಅದ್ರ ಮೇಲಿಂದ ಒಲವು ಸ್ಟಾರ್ಟ್ ಆಯಿತು ಅನಿಸ್ತು. ಅದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಯಿತು. ಸೊ ಅದಾದಮೇಲೆ ನಾನು ಕೆಲಸನೂ ಮಾಡಿದೆ. ಇದು ಗೊತ್ತಿರಲಿಕ್ಕೆಲ್ಲ ಯಾರು, HSBCಲಿ ಒಂದು 6 months ಕೆಲಸ ಮಾಡಿದೆ ಕಾರ್ಪೊರೇಟ್ ಕಂಪ್ನೀಲಿ. ಬಟ್ ಆದರೂ ಏನೋ ಒಂದು ಕೊರತೆ ಕಾಡ್ತಾನೇ ಇತ್ತು. ದೆನ್ ಫೈನಲಿ ಡಿಸೈಡೆಡ್, ಇಲ್ಲ ಇದು ನನಗೆ ಆಗಬರಲ್ಲ, ಮೂವಿ ದಟ್ ಈಸ್ ಮೈ ಪರ್ಪಸ್ ಅಂದ್ಕೊಂಡು ಆ ಕೆಲಸನ ಬಿಟ್ಟು ರಂಗಭೂಮಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಥರ ಅಂದ್ಬಿಟ್ಟು. ಆ್ಯಂಡ್ ದುಡ್ಡುಗೋಸ್ಕರ ಬಂದಿದ್ದರೆ ನಾನು ಮೋಸ್ಟ್ಲಿ ರಂಗಭೂಮಿಗೆ ಹೋಗ್ತಾನೆ ಇರಲಿಲ್ಲ. ಬಿಕಾಸ್ ಈ ರಂಗಭೂಮಿಯಲ್ಲಿ ನಿಮಗೆ ನೀವು ಹೇಳಿದ್ರಲ್ಲ, ಫೇಮು ಸಿಗಲ್ಲ, ದುಡ್ಡು ಸಿಗಲ್ಲ. ನಿಮ್ಗೆ ಖುಷಿ ಇದೆಯಾ ಬಂದು ಕೆಲಸ ಮಾಡಬೇಕಷ್ಟೇ. ನಿಮ್ಗೆ ಖುಷಿ ಇದೆಯಾ ಬಂದು ಬ್ಯಾಕ್ ಸ್ಟೇಜ್ ಮಾಡಬೇಕು. ನಿಮ್ಗೆ ಯಾರು ದುಡ್ಡು ಕೊಡಲ್ಲ, ಯಾವ ಸನ್ಮಾನನೂ ಮಾಡಲ್ಲ, ಏನೂ ಮಾಡಲ್ಲ. ಓನ್ಲಿ ಫ್ಯಾಕ್ಟರ್ ಆ ನಟನೆ, ಆ ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ ಜರ್ನಿನ. ಇವತ್ತು ನೀವಿರುವಂತಹ ಒಂದು ಜಾಗ, ಪೊಸಿಷನ್ ಇರ್ಬೋದು, 15 ವರ್ಷದ ಜರ್ನಿ, ಎಷ್ಟು ಸ್ಯಾಟಿಸ್ಫೈಡ್ ಆಗಿದ್ದಾರೆ ಲೋಕೇಶ್ ಅವರು? ಇನ್ನೂ ತುಂಬಷ್ಟು ಕೆಲಸಗಳು ಮಾಡೋದಿದೆ, ಇನ್ನೂ ಹೆಚ್ಚು ಕಲಿಬೇಕು ಅಂತ ಅನಿಸ್ತಾ ಇದೆ. ಮೇ ಬಿ ನೀವು ಆವತ್ತು ಯೋಚನೆ ಮಾಡಿದ್ರೆ, ಕಂಪೇರ್ ಮಾಡಿದ್ರೆ 15 ವರ್ಷದ ಹಿಂದೆಗೆ ಇನ್ನೂ ತಿಳ್ಕೊಳ್ಳೋದು ಸಾಕಷ್ಟಿದೆ ಅಂತ ಅನಿಸ್ತಾ ಇದೆ. ಐ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ಅಂತ ಅನ್ಬೋದು. ಈ ಒಡನಾಟ ಅನ್ನುವಂಥದ್ದು ಇರ್ಬೋದು, ಸೆಲೆಬ್ರಿಟಿಗಳಲ್ಲಿ ಈ ನಾರ್ಮಲ್ ವ್ಯಕ್ತಿಗಳನ್ನ ಮೀಟ್ ಮಾಡಿದಾಗ ಅವರ ಯೋಚನೆ, ಆಲೋಚನೆ ಇರ್ಬೋದು, ಮನಸ್ಥಿತಿ ಬೇರೆ ಥರ ಇರುತ್ತೆ. ಆದರೆ ಸೆಲೆಬ್ರಿಟಿ ಅಂದರೆ ಬಿಗ್ ಥಿಂಕಿಂಗ್, ಯಾವಾಗಲೂ ಬಿಗ್ ಡ್ರೀಮ್ಸ್, ಬಿಗ್ ಥಿಂಕಿಂಗ್ ಅನ್ನುವಂಥದ್ದು ಇರುತ್ತೆ. ಆ ವ್ಯಕ್ತಿಗಳು, ಆ ಸರೌಂಡಿಂಗಲ್ಲಿ ನೀವು ಬೆಳೆದಂಥವ್ರು. ಸೊ ಇಂಡಸ್ಟ್ರಿಗೂ ಬರೋಕ್ಕೂ ಮೊದಲು ಆ ಲೋಕೇಶ್ ಅವರ ಒಂದು ಯೋಚನೆ ಹೇಗಿತ್ತು? ಇಂಡಸ್ಟ್ರಿಗೆ ಬಂದಾದ್ಮೇಲೆ, ಇವ್ರ ಜೊತೆ ಎಲ್ಲ ಸೇರಿದಾದ್ಮೇಲೆ ನಿಮ್ಮ ಒಂದು ಆಸ್ಪೆಕ್ಟ್ ಯಾವ ರೀತಿ ಬದಲಾಗ್ತಾ ಹೋಗ್ತು? ಅಂದರೆ ಯಾರು ದೊಡ್ಡ ವ್ಯಕ್ತಿಗಳಂದ್ರೆ ಯಾರು ಅಂತ, ಏನು ಅಂತ, ಯಾವ ಥರ? ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಪವನ್ ಕಲ್ಯಾಣ್ ಸರ್ ಜೊತೆ ಆಕ್ಟ್ ಮಾಡಿದ್ದೀರಾ, ಜೊತೆಗೆ ಚಿರಂಜೀವಿ ಸರ್ ಇರ್ಬೋದು, ಈ ರೀತಿ ಟಾಲಿವುಡ್ ಅಲ್ಲಿ ಇರ್ಬೋದು, ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಸರ್ ಜೊತೆ ಆಕ್ಟ್ ಮಾಡಿದ್ದೀರಾ, ಸುಮಾರು ಜನ ಆರ್ಟಿಸ್ಟ್ಗಳ ಜೊತೆ ಆಕ್ಟ್ ಮಾಡಿದ್ದೀರಾ. ಸೊ ಅವರ ಥಿಂಕಿಂಗ್, ನಿಮ್ಮ ಥಿಂಕಿಂಗ್ ಎಷ್ಟು ಡಿಫ್ರೆನ್ಸ್ ಇತ್ತು, ಈಗ ಹೇಗೆ ಬೆರೆತ್ರಿ ಅನ್ನೋಂಥದ್ದು? ಅಲ್ಲ, ಥಿಂಕಿಂಗ್ ವೈಸ್ ಅಂದರೆ ಅವರು ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ಅಂತ ಗೊತ್ತಿಲ್ಲ. ಬಟ್ ಬಂದಮೇಲೆ ನಾನು ಅವರಿಂದ ಕಲಿತೆ ಅಂತ ಹೇಳ್ಬೋದು. ಬಿಕಾಸ್ ಐ ಆಮ್ ನೋ ಒನ್ ಟು ಜಡ್ಜ್ ದೇರ್ ಥಿಂಕಿಂಗ್ ಅಥವಾ ಅನಲೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಬಟ್ ಅವರಿಂದ ಏನು ಕಲಿತೆ ಅಂತಂದರೆ, ಅವ್ರಿಗೀಗಲೂ ಇಷ್ಟು ವರ್ಷ ಆದ್ರೂ ಅವ್ರು ಯಾವ ಸ್ಥಾನದಲ್ಲಿದ್ದಾರೋ ಅದನ್ನು ಗ್ರ್ಯಾಂಟೆಡಾಗಿ ತೊಗೊಳ್ದೆ, ಈಗಲೂ ಆ ಒಂದು ಕಲೆ ಮೇಲೆ, ಸಿನಿಮಾ ಮೇಲೆ ಇರುವಂಥ ಒಂದು ಪ್ರಬುದ್ಧತೆ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಬೇರೆಯೇ ಮ್ಯಾಮ್ ಅದು. ದಟ್ ಈಸ್ ವೈ ದೇ ಆರ್ ದೇರ್. ಇವಾಗ ನೀವು ಯಾರ್ಯಾರು ಹೇಳಿದ್ರಿ, ಅಣ್ಣ ಶಿವಣ್ಣ ಆಗಿರ್ಬೋದು, ಚಿರಂಜೀವಿ ಸರ್ ಆಗಿರ್ಬೋದು, ಆ್ಯಂಡ್ ಪವನ್ ಕಲ್ಯಾಣ್ ಅವರು ಆಗಿರ್ಬೋದು, ಇವರೆಲ್ಲರೂ ಆ ಬೆಲೆ ಗೊತ್ತು ಅವ್ರಿಗೆ, ವೈ ದೇ ಆರ್ ದೇರ್, ಆ್ಯಂಡ್ ಅದನ್ನು ನಾನು ಗ್ರ್ಯಾಂಟೆಡಾಗಿ ತೊಗೊಬಾರ್ದು ಅಂತ. ಸೊ ಅದಕ್ಕೋಸ್ಕರ ಅಲ್ಲಿದ್ದಾರೆ ಅವರು.